ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಲಕ್ಷ್ಮಿ ಅನ್ನೋರು ಕೇಳಿದ್ರು ನಿಮ್ಗೆ ಎಷ್ಟು ಜಾಗ ಇದೆ ತೋರಿಸಿ ಅಂತ. ಅದನ್ನೇ ನಾನು ಇವಾಗ ನಿಮಗೆಲ್ಲಿ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಅಷ್ಟೊಂದು ಲೆವೆಲ್ ಮಾಡಿಲ್ಲ, ನಾವು ಇನ್ನೂ ಮಾಡಬೇಕಷ್ಟೇ. ನೋಡೋಣ, ದೇವರು ಯಾವಾಗ ಒದಗಿಸ್ತಾರೆ ಅಂತ ಗೊತ್ತಿಲ್ಲ, ಆವಾಗ ಮಾಡಬೇಕು ಅಂತ ಇದ್ದೀವಿ. ಈ ಕಡೆ ಒಂದು ರೌಂಡ್ ಹಾಕಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಆ ಕಡೆ ಎಲ್ಲೂ ನಾನು ಹೋಗಿಲ್ಲ, ಬಿಕಾಸ್ ಹುಲ್ಲೆಲ್ಲ ಬೆಳೆದು ಏನೋ ಕಾಡು ಥರ ಆಗೋಗಿದೆ. ಹಾಗೆ ಅಲ್ಲಿ ತನಕ ಇದೆ. ಐ ಹೋಪ್ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಾನು ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇವಾಗ ಸಂಜೆ ಈವ್ನಿಂಗಿಂದ ಇನ್ನೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಇತ್ತು, ಗೋಧಿ ಇಡಿ ಇತ್ತು, ಅದನ್ನು ನೀರಲ್ಲಿ ಹಾಕಿ ತೊಳೆದು ಬಿಸಿಲಿಗೆ ಇಟ್ಟಿದ್ದೆ. ಇವಾಗ ಸಂಜೆ ಅದನ್ನ ಹುಡಿ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್, ಬಟ್ ಹಿಟ್ಟು ಆಗಬೇಕಲ್ವಾ, ಏನು ಮಾಡೋದು. ಅದನ್ನು ದೋಸೆ ಕೂಡ ಮಾಡೋಕ್ಕಾಗುತ್ತೆ, ಬಟ್ ನನ್ನ ಮಗಳಿಗೆ ಗೋಧಿ ಹಿಟ್ಟಲ್ಲಿ ಮಾಡಿದ್ದು ಎಲ್ಲ ತುಂಬ ಇಷ್ಟ ಆಗುತ್ತೆ. ಲೈಕ್ ಸ್ಟಫಿಂಗ್ ಇರ್ಬೋದು, ಏನೂ ಇರ್ಬೋದು. ನನ್ನ ಮಗಳಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಗೋಧಿ ಹಿಟ್ಟು ರೆಡಿಯಾಗೋಯ್ತು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನಿಸ್ತು. ಇದು ಇದಕ್ಕಿಂತ ಮುಂಚೆ ನಾನು ಮಾಡಿಟ್ಟಿರುವಂತಹ ಗೋಧಿ ಹಿಟ್ಟು. ಹಾಗೆ ಅದಕ್ಕೇ ಇವಾಗ ಮಾಡ್ತೀನಲ್ವ, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಹೊರಗಡೆ ತುಂಬ ಜೋರಾಗಿ ಮಳೆ ಗುಡುಗು ಎಲ್ಲ ಬರ್ತಾ ಇದೆ. ಹಾಗೆ ನನಗನ್ನಿಸ್ತು ಇದು ಪ್ರಾಪರ್ ಟೈಮ್ ವಾಯ್ಸ್ ಓವರ್ ಕೊಡೋದಕ್ಕೆ ಅಂತ, ಬಿಕಾಸ್ ನನ್ನ ಮಗಳು ಮಲಗಿದ್ದಾಳೆ ಹೊರಗಡೆ. ನೋಡಿ, ಇದು ಇವಾಗ ಸಜ್ಜಿಗೆ ಆಯಿತು. ನಾವು ಸಜ್ಜಿಗೆ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ, ಇದು ಆಯಿತು. ಇದನ್ನು ಕೂಡ ನೀವು ಮಾಡ್ಬೋದು, ದಪ್ಪ ಬರುತ್ತೆ ಇದು. ನೋಡ್ತಾ ಇರ್ಬೋದು, ಏನು ಹೇಳ್ತಾರೆ, ಸೂಜಿ ಇದೆಯಲ್ಲ ಅದು. ಇದು ಆದ ನಂತರ ಇದನ್ನು ಇನ್ನೂ ನೀವು ಇದು ಮಾಡಿದರೆ, ಮಿಕ್ಸ್ ಮಾಡಿದರೆ ರವೆ ಸಿಗುತ್ತೆ ನಿಮಗೆ ಗೋಧಿಯಲ್ಲಿ. ನೋಡ್ತಾ ಇರ್ಬೋದು ನೋಡಿ, ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೂ ಒಂದು ಕ್ಲಿಯರಿಟಿ ಸಿಗುತ್ತಲ್ಲ ಹೇಗೆ ಮಾಡೋದು, ಹೇಗಿರುತ್ತೆ ಅಂತ. ಸೊ ಇದು ಫಿಶ್ ಫ್ರೈಗೆಲ್ಲ ಹಾಕಿ ಏನೋ ಮಾಡ್ಬೋದು, ಬಟ್ ನಮ್ಮ ಮನೆಯಲ್ಲಿ ರವೆ ಯಾರಿಗೂ ಇಷ್ಟ ಇಲ್ಲ. ರವೆದೊಟ್ಟಿಗೆ ಫಿಶ್ ಫ್ರೈ ಏನಂತೆಲ್ಲ ತಿನ್ನೋದು. ಬಟ್ ಅದು ಇಟ್ಕೊಂಡಿದ್ದೀನಿ. ಮಧ್ಯೆ ಮಧ್ಯೆ ಯಾವುದಾದ್ರೂ ನಾನು ಇವಾಗ ಬಟಾಟೆಯಲ್ಲಿ ವಡೆ ಎಲ್ಲ ಮಾಡುವಾಗ ಹಾಕ್ಬೋದು ಅಂತ. ನೋಡಿ, ಇವಾಗ ಇಷ್ಟು ಸರಿಯಾಗಿದೆ. ಇವಾಗ ಈ ಹಿಟ್ಟನ್ನು ಆ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ, ಬಿಕಾಸ್ ನನಗೆ ನಾಳೆ ಬೆಳಿಗ್ಗೆ ಆಲೂ ಪರೋಟ ಮಾಡಬೇಕು ಅಂತ ಇದೆ. ಅದಕ್ಕೋಸ್ಕರ ನೋಡಿ, ನಾನು ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ ರವೆ, ಈ ಥರ ಬರುತ್ತೆ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ನಾನು ಇವಾಗಷ್ಟೇ ನನ್ನ ಗೋಧಿ ಇದೆಯಲ್ಲ ಅದು ಸ್ವಲ್ಪ ಮಾಡಿ ಇವಾಗಷ್ಟೇ ಹೊರಗೆ ಬಂದೆ. ಇಷ್ಟ ಇದೆ, ನೀವು ಮನೇಲಿ ಮಾಡ್ಬೋದು. ಇಲ್ಲಾಂದರೆ ನೀವು ಹೀಗೆ ಕೊಡ್ತಾರಲ್ಲ, ಅವರು ಅಲ್ಲಿ ಇದು ಮಾಡಿ ಕೊಡ್ತಾರೆ. ಇವಾಗ ನಾನು ಗೋಧಿ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ. ಇವಾಗ ನಿಮ್ಮಲ್ಲಿ ಯಾರಾದರೂ ನಾನು ಒಮ್ಮೆ ಟ್ರೈ ಮಾಡ್ತೀನಿ ಅಂತ ನೋಡೋಕೊಳ್ಳಿ, ಹೋಗಿ ಮಿಕ್ಸಿನ ಹಾಳು ಮಾಡ್ಕೋಬೇಡಿ. ಮಿಕ್ಸಿನ ಜಾಸ್ತಿ ಹೊತ್ತು ರನ್ ಮಾಡಬಾರ್ದು, ಮಿಕ್ಸಿ ಜಾಸ್ತಿ ಬಿಸಿ ಆಗಬಾರ್ದು. ಸೊ ಆ ಥರ ಅದನ್ನು ರನ್ ಮಾಡಬೇಕು. ಒಮ್ಮೆ ಒಂದು ಸಲ ರನ್ ಮಾಡಿ ಆಫ್ ಮಾಡಿ ಆ ಥರ ಮಾಡಬೇಕಾಗುತ್ತೆ. ತುಂಬ ಲಾಂಗ್ ಪ್ರಾಸೆಸ್. ಇಷ್ಟ ಇದ್ದರೆ ಮಾಡಿ, ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ಹೋಗೋದಿಲ್ಲ ಅಲ್ವಾ. ಸೊ ಟ್ರೈ ಮಾಡಿ ನೋಡಿ. ಮತ್ತು ನೀವು ಜಾಸ್ತಿ ಹೊತ್ತು ಮಿಕ್ಸಿನ ರನ್ ಮಾಡಿದರೆ ಮತ್ತೆ ಮಿಕ್ಸಿ ಹಾಳಾಗುತ್ತೆ. ಮತ್ತು ನೀವು ನನಗೆ ಹೇಳಬಾರ್ದು, ನೀವು ಹೇಳಿ ನಾನು ಮಿಕ್ಸಿ ಹಾಳಾಗೋಯ್ತು ನಂದು ಅಂತ. ಸೊ ಅದನ್ನು ರನ್ ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಮಾಡಿ, ಸರಿಯಾಗುತ್ತೆ, ಏನೂ ಆಗೋದಿಲ್ಲ. ಸೊ ಬೀಸ್ಲಿಕ್ಕೆ ಕೊಡೋದು ಅಂತ ಹೇಳ್ತೀವಿ, ಬೀಸರ ಕೊರ್ಪಣೆ ಅಂತ ಹೇಳ್ತೀವಿ. ಹಾಗೆ ನಿಮ್ಗೆ ಇಷ್ಟ ಇದ್ದರೆ ಅದರ ಕೊಡ್ಬೋದು. ಬಟ್ ಆ ಥರ ಕೊಡಿದ್ರೆ ಏನು ಅಂತಂದರೆ, ಕೆಲವು ಅದರಲ್ಲಿ ಒಂದು ಅರ್ಧ kg ಅಷ್ಟು ಅವ್ರು ಇಟ್ಕೋತಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಆ ಥರ ಹೇಳೋದನ್ನು ಕೇಳಿದ್ದೀನಿ. ಹಾಗೆ ಇವಾಗ ಎಲ್ಲಿ ಓಪನ್ ಕೂಡ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಾನೇ ಇವಾಗ ಮನೇಲಿ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಕೂಡ ನಾನು ಮಾಡಿದ್ದೀನಿ. ಹಾಗೆ ಸ್ವಲ್ಪ ನನಗೆ ಗೊತ್ತಿದೆ ಹೇಗೆ ಮಾಡಬೇಕು ಅಂತ. ಅದರಲ್ಲಿ ಸಜ್ಜಿಗೆ ಕೂಡ ಮಾಡ್ಬೋದು, ರವೆ ಕೂಡ ಮಾಡ್ಬೋದು, ಹಾಗೆ ಸ್ವೀಟ್ ಏನಾದರೂ ಕೂಡ ಮಾಡಿ ತಿನ್ಬೋದು. ಹಾಗೆ ನನ್ನ ಮಗಳಿಗೆ ಗೋಧಿ ಇದರಲ್ಲಿ ಮಾಡಿದರೆ ಯಾವುದು ಕೂಡ ಮಾಡಿದ್ರು ತಿಂತಾಳೆ. ಅವಳು ಅಂತಲ್ಲ, ಮಕ್ಕಳಿಗೆ ನೀವು ಸ್ಟಫಿಂಗ್ ಯಾವುದು ಮಾಡಿಕೊಡಿ ಬೇಗ ತಿಂತಾರೆ. ನನಗೆ ಎಷ್ಟು ಬೇಕೋ ಅಷ್ಟು ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಅವಳಿಗೆ ಕಚೂರಿ ಮಾಡಬೇಕಂತೆ. ಒಂದು ಆಲೂ ಕಚೂರಿ ಮಾಡ್ತೀನಿ, ಇಲ್ಲಾಂದರೆ ಆಲೂ ಪರಾಟ ಮಾಡ್ತೀನಿ. ಎರಡರಲ್ಲಿ ಯಾವುದಾದ್ರು ಒಂದು ಮಾಡ್ತೀನಿ ನಾಳೆ. ಅದಕ್ಕೋಸ್ಕರ ಅದನ್ನು ಇದು ಮಾಡಿಟ್ಟೆ. ಹಾಗೆ ಅವಳಿಗೆ ತುಂಬ ಬೋರ್ ಆಗ್ತಾಯಿತ್ತು. ತಂದೆ ಇಲ್ವಲ್ಲ, ತಂದೆ ಇದ್ದರೆ ಏನಾದರೂ ಆಟ ಆಡ್ತಾ ಇರ್ತಾರೆ. ಬ್ಲಾಗ್ಸ್ ಮಾಡೋದು, ಬಾಲ್ ಆಟ, ಇಲ್ಲಾಂದರೆ ಡ್ರಾಯಿಂಗ್ ಮಾಡೋದು, ಈ ಥರ. ಹಾಗೆ ಇವತ್ತು ನಾನು ಮೊಬೈಲ್ ಮುಟ್ಟೋಕ್ಕೇ ಹೋಗಿಲ್ಲ, ಅವಳ ಜೊತೆನೇ ಆಟ ಆಡ್ತಾಯಿದ್ದೆ, ಡ್ರಾಯಿಂಗ್ ಮಾಡಿದೆ. ಅದೆಲ್ಲ ಮಾಡಿ ನಿದ್ದೆ ಬಂತು. ನಾನು ಸ್ವಲ್ಪ ನಿದ್ದೆ ಮಾಡಿದೆ. ಆಮೇಲೆ 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಅರ್ಧ ಗಂಟೆ ಸ್ವಲ್ಪ ಕೂತ್ಕೊಂಡೆ. ಆಮೇಲೆ 3:30ಗೆ ಶುರು ಮಾಡಿದೆ ಮಾಡೋದಕ್ಕೆ. ಗೋಧಿನ ಬೆಳಿಗ್ಗೆನೇ ಇವತ್ತು ಬಿಸಿಲಲ್ಲಿ ಹಾಕಿಟ್ಟಿದ್ದೆ. ಹಾಗೆ ಅದು ಸ್ವಲ್ಪ ಚೆನ್ನಾಗಿ ಒಣಗಿತ್ತು. ಆವಾಗಲೇ ಒಳಗೆ ತಂದು ಹಾಗೆ ತೆಗೆದಿಟ್ಟಿದ್ದೆ. ಆಮೇಲೆ 3:30 ಆದಾಗ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಪಾತ್ರೆ ಇತ್ತು,
ಅದನ್ನೆಲ್ಲ ತೊಳೆದೆ. ಹಾಗೆ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ನಿಮಗೇನಾದರೂ ಹಾಕಿದ್ದೀನಿ, ಪೋಸ್ಟ್ ಹಾಕಿದ್ದೀನಿ. ನಿಮಗೇನಾದರೂ ಕ್ವಶನ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬಹುದು. ಸೊ ನಿಮ್ಮ ಕ್ವಶನ್ ಏನಿದೆಯೋ ನನಗೆ ತಿಳಿಸಿ, ಆದಷ್ಟು ನಾನು ಅದಕ್ಕೆ ಉತ್ತರನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನು ಇವತ್ತು ಟೀ ನಾನು ಮಾಡೋದಿಲ್ಲ, ಬಿಕಾಸ್ ನಾನು ಒಬ್ಬಳೇ ಇರೋದಲ್ವ, ಹಾಗಾಗಿ ಟೀ ಬೇಡ ಅಂತ ಅನಿಸುತ್ತೆ. ನೋಡೋಣ. ಇವರು ಹೊರಗಡೆ ಹೋದವರು, ಬೆಳಿಗ್ಗೆ ಹೋದವರು ಇನ್ನೂ ಕೂಡ ಬಂದಿಲ್ಲ, ಕೆಲಸಕ್ಕಂತ ಹೋಗಿದ್ದಾರೆ. ಏನು ಕೆಲಸ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಏನು ಅಂತ. ಫೋನ್ ಕೂಡ ಮಾಡಿಲ್ಲ, ನಾನು ಕೂಡ ಫೋನ್ ಮಾಡಿಲ್ಲ. ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವಾಗ ವೆದರ್ ನೋಡಿ ಹೇಗಿದೆ ಅಂತ. ಮೋಡ ಹಾಕಿದೆ, ನಿನ್ನೆ ಕೂಡ ಮೋಡ ಹಾಕಿತ್ತು, ಬಟ್ ಮಳೆ ಬಂದಿಲ್ಲ ನಿನ್ನೆ. ಮೊನ್ನೆ ಆದರೆ ತುಂಬ ಜೋರಾಗಿ ಬಂದಿತ್ತು. ನೋಡೋಣ ಬರುತ್ತಾ ಇಲ್ವಾ ಅಂತ. ಅದಕ್ಕಿಂತ ಮುಂಚೆ ನಾನಿವಾಗ ನೀರಿದೆಯಲ್ಲ ಅದನ್ನು ಬಿಸಿ ಮಾಡ್ತೇನೆ, ಆದರೆ ನಿಮ್ಮನ್ನು ಭೇಟಿ ಆಗ್ತೀನಿ. ಹಸ್ಬೆಂಡ್ ಹೊರಗಡೆಯಿಂದ ಬರಬೇಕಾದ್ರೆ ತಿಂಡಿ ತಗೊಂಡು ಬಂದಿದ್ರು. ನಾವಿಲ್ಲಿ ತುಕುಡಿ ಅಂತ ಹೇಳ್ತೀವಿ. ಹಾಗೆ ಒಂದು ಸಣ್ಣ ಕ್ಲಿಪ್ ಇತ್ತು, ಅದನ್ನ ನಿಮ್ಮ ಜೊತೆ ಇದರಲ್ಲಿ ವ್ಲಾಗಲ್ಲಿ ಹ್ಯಾಡ್ ಮಾಡಿದ್ದೀನಿ. ಇವಾಗ ನಾವು ಟೀ ಕುಡಿತಾ ಇದ್ದೀವಿ. ಹಾಗೆ ಇವಾಗ ನೆಕ್ಸ್ಟ್ ಮಾರ್ನಿಂಗ್ನ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆಲೂ ಪರೋಟ ಮಾಡಬೇಕು ಅಂತ ಇದ್ದೀನಿ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆಲೂ ಪರೋಟ, ನನ್ನ ಮಗಳಿಗೆ ಮಾತ್ರ ಕಚೂರಿ. ಅವಳಿಗೆ ಕಚೂರಿ ಅಂದರೆ ತುಂಬ ಇಷ್ಟ, ತುಂಬ ದಿವಸದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ಲು. ಹಾಗಾಗಿ ನನಗನ್ನಿಸ್ತು ನಿನ್ನೆ ಅಂತೂ ನಾನು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆ ಸುಮ್ಮನೆ ಮಕ್ಕಳು ಕೇಳಿದಾಗ ಕೊಡಬೇಕಲ್ಲ. ಮಕ್ಕಳು ಇಲ್ಲದ್ರೆ ಮತ್ತು ನಾವು ಮಾಡಿ ಏನು ಪ್ರಯೋಜನ ಅಲ್ವಾ. ನಾವು ತಿಂದು ಏನೂ ಪ್ರಯೋಜನ ಇಲ್ಲ. ನಾವು ಎಲ್ಲರೂ ಹಾಗೆ ಮೊದಲು ಮಕ್ಕಳು ತಿನ್ನಬೇಕು ಅಂತಲೇ ಎಲ್ಲ ಮಾಡ್ತೀವಿ. ಹಾಗಾಗಿ ನನಗನ್ನಿಸ್ತು ಅವಳು ಹೇಳೋದು ತುಂಬ ಲೇಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ನಾನು ಪರಾಟ ಮಾಡಿದರೆ ನನ್ನ ಹಸ್ಬೆಂಡಿಗೆ ಕೊಟ್ಟು ನಾವಿಬ್ಬರು ತಿನ್ಬೋದು ಅಂತ ಹೇಳ್ಬಿಟ್ಟು. ನೋಡೋಣ ಎಷ್ಟು ಗಂಟೆ ಹೇಳ್ತಾಳೆ ಅಂತ ಗೊತ್ತಿಲ್ಲ. ಇವಾಗ ಇದನ್ನು ಗ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಇದಕ್ಕೆ ಪರೋಟಕ್ಕೆ ಸಿಕ್ಕಿದರೆ ಏನೂ ಆಗೋಲ್ಲ ಆಲೂ ಪರೋಟಕ್ಕೆ, ಬಟ್ ಕಚೂರಿಗೆ ಇದು ತುಂಬ ಇದಾಗಿರಬೇಕು. ಇಲ್ಲಾಂದರೆ ಅದು ನಾವು ಸ್ಟಫಿಂಗ್ ಮಾಡಿ ಅದನ್ನು ಲಟ್ಟಿಸ್ತೀವಿ ಅಲ್ವಾ, ಆವಾಗೆಲ್ಲ ಹೊರಗಡೆ ಬರುತ್ತೆ. ಪರೋಟಕ್ಕೆ ಆದರೆ, ಆಲೂ ಪರೋಟಕ್ಕೆ ಆದರೆ ಏನಾಗೋದಿಲ್ಲ, ಅದು ನಾವು ತುಪ್ಪಲ್ಲೋ ಆಯಿಲಲ್ಲಿ ಫ್ರೈ ಮಾಡಿದಾಗ ಅಷ್ಟೊಂದು ಇದಾಗೋದಿಲ್ಲ. ಹಾಗೆ ಇವಾಗ ನಾನು ಇದನ್ನ ಗ್ರೇಟ್ ಮಾಡ್ತಾ ಇದ್ದೀನಿ. ಇದಕ್ಕೇನು ಹಾಕೋದು ನಾನು, ನೀವು ಬೇಕಾದರೆ ಮೆಣಸು ಅದೆಲ್ಲ ಹಾಕ್ಬೋದು ಸಣ್ಣ ಸಣ್ಣ ಕಟ್ ಮಾಡಿ. ನನ್ನ ಮಗಳಿಗೆ ಅದು ಏನೋ ಬಾಯಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನ ಯಾವುದೂ ಹಾಕ್ತಾ ಇಲ್ಲ. ಜಸ್ಟ್ ಆಯಿಲಿಗೆ ಎಲ್ಲ ಮಸಾಲೆಗಳನ್ನು ಹಾಕಿದ್ದೀನಿ. ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಮೆಣಸಿನ ಹುಡಿ, ಇಷ್ಟೇ ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಆಮೇಲೆ ನಾನು ಇದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹುಡಿ ಮರ್ತೋಗಿತ್ತು, ಲಾಸ್ಟಿಗೆ ಆ್ಯಡ್ ಮಾಡಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ಅಲ್ಲಿಗೆ ನಿಮ್ಮ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ನೋಡಿ. ಅದೇ ಥರ ಆಗುತ್ತೆ, ನೀವು ಅಂಗಡಿಯಲ್ಲಿ ಯಾವ ಥರ ತರ್ತೀರಿ ನೋಡಿ ಹಿಟ್ಟು, ಅದೇ ಥರ ತುಂಬ ಸಾಫ್ಟಾಗಿರುತ್ತೆ. ಇವಾಗ ನಾನು ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ಲಟ್ಟಿಸ್ತಾ ಇದ್ದೀನಿ, ಬೇಗ ಬೇಗ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಎಲ್ಲೂ ಹೊರಗಡೆ ಹೋಗ್ಲಿಕ್ಕಿದೆಯಂತೆ, ಎಲ್ಲೂ ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿಯಿಂದ ಹೇಳ್ತಾಯಿದ್ರು ನಾಳೆ ಬೆಳಗ್ಗೆ ಬೇಗ ಹೋಗಬೇಕು ಅಂತ. ಅದಕ್ಕೆ ಇವಾಗ ಫಸ್ಟಿಗೆ 2 ಪರೋಟ ನಾನು ಮಾಡಿ ಅವ್ರಿಗೆ ಕೊಡ್ತೇನೆ. ಇವಾಗ ಲಟ್ಟಿಸ್ತಾ ಇದ್ದೇನೆ, ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಅಂದರೆ ಪರೋಟ ಹೇಗಾಗಿದೆ ಅಂತ. ನಾನು ಸಣ್ಣನೇ ಪರೋಟ ಮಾಡೋದು, ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಒಂದಾಗೋಗಿದೆ. ಇವಾಗ ಅವ್ರಿಗೆ ಕೊಡಬೇಕು ಅಂತ ಇದ್ದೀನಿ. ಹಾಗೆ ಅವ್ರದ್ದು ಆಲ್ರೆಡಿ ತಿಂದಾಯಿತು. ನಾನಿವಾಗ ಇಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ ತಿಂತೀರಾ ಅಂತ. ಇವಾಗ ನಾನು ತಿಂತಾ ಇದ್ದೀನಿ. ನಾನು ಬರೀ ಒಂದು ತೊಗೊಂಡೆ, ಆಮೇಲೆ ನನಗನ್ನಿಸ್ತು ಇನ್ನೊಂದು ಮಾಡುವ ಅಂತ. ಅದು ಹಾಗೇ ಅಲ್ವಾ, ಒಂದು ನಾವು ತಿಂದು ಚೆನ್ನಾಗಿ ಅನಿಸಿದ್ರೆ ಇನ್ನೂ ಬೇಕು ಅಂತ ಅನಿಸುತ್ತೆ. ಅದು ಯಾವುದೇ ಆಗಿರಲಿ ವಸ್ತು, ಸ್ವಲ್ಪ ನಾವು ತೊಗೊಂಡ್ರೆ ಮತ್ತು ಇನ್ನೊಮ್ಮೆ ಬೇಕು ಅಂತ ಅನಿಸುತ್ತೆ. ನನಗೂ ಕೂಡ ಇಲ್ಲಿ ಇವಾಗ ಹೀಗೇ ಆಗ್ತಾ ಇದೆ, ಇನ್ನೊಮ್ಮೆ ನನಗೆ ಬೇಕು ಅಂತ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೀ ಕುಡಿದಾಯ್ತಾ ನಿಮ್ಮದು? ಗಂಟೆ ಎಷ್ಟಾಗ್ತಾ ಇದೆ? 9 ಗಂಟೆಗೆ 15 ನಿಮಿಷ ಇದೆ. ನಾನು ಇವಾಗಷ್ಟೇ ಪರಾಟ ತಿಂದೆ, ಸಖತ್ತಾಗಿತ್ತು. ಅದೇ ಹೇಳ್ತಾರಲ್ಲ, ಒಂದು ಸಲ ಚೆನ್ನಾಗಿದೆ ಇನ್ನೊಂದು ಬೇಕು ಅಂತ ಅನಿಸುತ್ತೆ. ಇವಾಗ ಟೀ ಕುಡಿತಾ ಇದ್ದೀನಿ, ಸ್ವಲ್ಪ ಇದೆ. ಹಾಗೆ ಹೊರಗಡೆ ಮೋಡ ಥರ ಹಾಕಿದೆ ನೋಡಿ. ನೋಡಿ ಯಾಕೆಂತ ಗೊತ್ತಿಲ್ಲ, ಮೋಡ ಇದೆ. ಇವತ್ತು ಬೆಳಗ್ಗೆಯಿಂದಲೇ ವೆದರ್ ಆ ಥರ ಇದೆ. ಬೇಕಾಗೋಗಿದೆ. ಮೇ ಬಿ ಮಳೆ ಬರ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ, ಬಂದರೆ ಒಳ್ಳೆಯದು. ಬಿಕಾಸ್ ತುಂಬ ಬೆವರ್ತಾ ಇದೆ. ನನ್ನ ಮಗಳು ಬ್ರಷ್ ಮಾಡೋಕ್ಕೆ ಹೋದ್ಲು,
ಅವಳಿಗೆ ನಾನು ಕಚೋರಿ ಮಾಡಿಟ್ಟೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಶೇಪ್ ಬರಲಿ ಬರದೇ ಇರಲಿ, ಬಟ್ ಟೇಸ್ಟಿ ಆ್ಯಂಡ್ ಯಮ್ಮಿ ಆಗಿರಬೇಕಲ್ವ, ಆಗ ಮಾತ್ರ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಇವಾಗ ಅವಳಿಗೆ ಮಾಡಿ ನಾನು ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅವಳ ಸ್ಕೂಲಿದು ಅಣ್ಣ ತೊಗೊಂಡು ಹೋಗ್ತಾಳಲ್ವ, ಅದರಲ್ಲಿ ಇಟ್ಟಿದ್ದೀನಿ. ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ನೀವೇನು ಬ್ರೇಕ್ಫಾಸ್ಟ್ ತಿಂದಿರಿ ಅಂತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ನನಗೆ. ಮಧ್ಯಾಹ್ನಕ್ಕೆ ಕುಚಲಕ್ಕಿ ಆಗೋಗಿದೆ. ಲಂಚಿಗೆ ಇವತ್ತು ಮೊಟ್ಟೆ ಕರಿ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಇದಕ್ಕೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಮೆಂತೆ, ಸಾಸಿವೆ ಅದನ್ನೆಲ್ಲ ಸ್ವಲ್ಪ ಹುರಿದು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾವಿಲ್ಲಿ ಪುಳಿ ಮುಂಚಿ ಅಂತ ಹೇಳ್ತೀವಿ. ಇದರ ಗ್ರೇವಿ ಇದೆಯಲ್ಲ ಅದು ಸ್ವಲ್ಪ ತಿಕ್ಕಾಗಬೇಕು. ಅಲ್ಲಿ ತನಕ ಇದು ಗ್ಯಾಸಲ್ಲೇ ನಾನು ಇಡ್ತೀನಿ, ಇದನ್ನು ತಿಕ್ಕಾಗಲಿ ಅಂತ. ಆಮೇಲೆ ಈ ಕಡೆ ಸ್ವಲ್ಪ ತೆಂಗಿನ ತುರಿನ ಹುರ್ಕೊಂಡಿದ್ದೀನಿ. ಹೀಗೇ ಅದೊಂಥರ ಅರೋಮಾ ಬರುತ್ತಲ್ವ, ಅಲ್ಲಿ ತನಕ ಸ್ವಲ್ಪ ಅದನ್ನ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಕರಿಬೇವು ಇದೆ ಅಲ್ಲ, ಅದು ಹಾಕಿದ್ದೀನಿ. ಇವತ್ತಿನ ಲಂಚ್ ಮೊಟ್ಟೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ. 3 ಮೊಟ್ಟೆ ಇತ್ತು. ಅದರಲ್ಲಿ 1 ಮೊಟ್ಟೆ ನನ್ನ ಮಗಳು ರ್ಯಾಪ್ ಅಂತ ಬಂದಳು, ತಗೊಂಡು ಹೊರಟೇ ಹೋದ್ಲು. ಹಾಗೆ ಇವಾಗ ಒಂದನ್ನು ಮಾತ್ರ ಇದಕ್ಕೆ ಕಟ್ ಮಾಡಿ ಉದ್ದುದ್ದ ಕಟ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಗ್ರೇವಿ ಹೇಗಾಗಿದೆ ಅಂತ. ಸ್ವಲ್ಪ ದಪ್ಪ ಆಗ್ತಾ ಇದೆ ಇದು. ಆನಂತರ ಇದಕ್ಕೆ ತೆಂಗಿನ ತುರಿ ಯಾವ ಮಿಕ್ಸಿಯಲ್ಲಿ ನೀವು ಇದನ್ನ ಮಾಡ್ಕೊಂಡಿದ್ದೀರಾ ನೋಡಿ, ಅದೇ ಮಿಕ್ಸಿ ಜಾರಿಗೆ ನೀವು ತೆಂಗಿನ ತುರಿ ಆಗ ಹುರ್ಕೊಂಡಿದ್ವಿ ಅಲ್ಲ, ಅದನ್ನ ಹಾಕಿ ವಾಪಸ್ ಆ ತೆಂಗಿನ ತುರಿನ ಇದಕ್ಕೆ ಹಾಕಬೇಕು. ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಗೊತ್ತಿಲ್ಲ ಎಲ್ಲರೂ ಇದೇ ರೀತಿ ಮಾಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ನನಗೆ ಕಮೆಂಟ್ ಮಾಡಿಬಿಟ್ಟು ನೋಡಿ. ಇದು ಸೇಮ್ ಆ ಪುಳಿ ಮುಂಚೆ ಆಗ ಗ್ರೈಂಡ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ತೆಂಗಿನ ತುರಿ ಹಾಕಿ ಇವಾಗ ನಮ್ಮ ಎಗ್ ಸುಕ್ಕ ರೆಡಿ. ಕೊನೆಯದಾಗಿ 2 ಬೇಯಿಸಿಟ್ಟ ಮೊಟ್ಟೆ ಇದೆಯಲ್ಲ ಅದನ್ನ ಮೇಲೆ ತುಂಡು ಮಾಡಿ ಹಾಕಿದ್ದೀನಿ. ನಂತರ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಿಮ್ಮ ಎಗ್ ಸುಕ್ಕ ರೆಡಿ. ನೀವು ಬನ್ನಿ, ಒಟ್ಟಿಗೆ ಕೂತು ಊಟ ಮಾಡೋಣ. ಅದೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೆಜಿಟೇರಿಯನ್ ಆಗಿದ್ದರೆ ಐ ಆಮ್ ವೆರಿ ಸಾರಿ, ನಾನ್ ವೆಜಿಟೇರಿಯನ್ ಆಗಿದ್ದರೆ ಬನ್ನಿ ಒಟ್ಟಿಗೆ ಕೂತು ಊಟ ಮಾಡೋಣ. ಹಾಗೆ ನನ್ನ ಮಗಳು ದೂರದಿಂದ ಕರಿತಾ ಇದ್ದಾಳೆ, ಅಮ್ಮ ನನ್ನದು ಕೂಡ ತೋರಿಸು ಊಟ ಮತ್ತು ಇದು ಅಂತ. ಸೊ ಅದಕ್ಕೆ ಅದನ್ನು ಕೂಡ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಊಟ ಎಲ್ಲ ಮಾಡಿ ಆಯಿತು. ಊಟ ಮಾಡಿದ ಮೇಲೆ ಇನ್ನು ಪಾತ್ರೆಗಳು ಅದೊಂದು ಇದ್ದೇ ಇರುತ್ತೆ, ಯಾವಾಗಲೂ ಅದನ್ನು ತೊಳೆಯಲೇಬೇಕಲ್ವ, ಬಿಸಾಡೋಕ್ಕಂತೂ ಆಗೋದಿಲ್ಲ. ಹಾಗೆ ಪಾತ್ರೆಗಳನ್ನೆಲ್ಲ ಹೊರಗಡೆ ತಂದಿಟ್ಟೆ. ಹಾಗೆ ನನಗೆ ಈ ಬ್ಲಾಗ್ನ ಎಂಡ್ ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಹೊರಗಡೆ ಬಂದೆ. ಅವಳು ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಅಭ್ಯಾಸ ಮಾಡಿಟ್ಟಿದ್ದಾರೆ. ಏನು ಅಂತಂದರೆ ಮಧ್ಯಾಹ್ನ ಹೊತ್ತು ಯಾವಾಗಲೂ ಅವಳಿಗೆ ಬಾಯಿ ಕೊಡ್ತಾಯಿದ್ರು, ಅಂದರೆ ತುತ್ತು ಕೊಡ್ತಾಯಿದ್ರು, ಬಾಯಿ ಕೊಡ್ತಾಯಿದ್ರು ಊಟ. ಅವಳಿಗೆ ಅದು ಅಭ್ಯಾಸ ಆಗೋಗಿದೆ ಇವಾಗ. ಅದಕ್ಕೆ ನಿನ್ನೆ ಕೂಡ ನಾನು ಕೊಟ್ಟಿಲ್ಲ, ಇವತ್ತು ಕೊಟ್ಟಿಲ್ಲ, ಹಾಗೆ ಬಿಟ್ಟು ಬಂದಿದ್ದೀನಿ. ನಾನು ವೀಡಿಯೋ ಮಾಡೋದಂತ ಗೊತ್ತಾದರೆ ಅಲ್ಲಿಂದ ಬೊಬ್ಬೆ ಹೊಡೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೋಸ್ಕರ ಇವಾಗ ಹೊರಗೆ ಬಂದೆ ಈ ವ್ಲಾಗ್ನ ಎಂಡ್ ಮಾಡಬೇಕು ಅಂತ. ವೆದರ್ ನೋಡಿ ಹೇಗಿದೆ ಅಂತ. ಇವತ್ತು ಬೆಳಿಗ್ಗೆನೇ ಮೋಡ ಥರ ಇತ್ತು. ಈ ಕಡೆ ಬಿಸಿಲಿದೆ, ಇಲ್ಲಿ ಆ ಕಡೆ ಮೋಡ ಆಗಿದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ತುಂಬ ಜೋರಾಗಿ ಬೆವರ್ತಾ ಇದೆ, ನೋಡ್ತಾ ಇರ್ಬೋದು ನೋಡಿ. ನಾನು ಫುಲ್ ಒದ್ದೆ ಆಗಿದ್ದೀನಿ. ವ್ಲಾಗ್ನ ನಾನಿಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.